ದಿವ್ಯ ಬಲಿಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಡೆಲಿಶಾ ಆಂಡ್ರಿಯಾ ಪಿರೇರಾ ಮತ್ತು ಡೆಲ್ವಿನ್ ಆರಿಕ್ ಪಿರೇರಾ ಇವರ ಮೊದಲ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ದೇವರಿಗೆ ಮತ್ತು ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ತಂದೆ ತಾಯಿ ಫ್ರಾನ್ಸಿಸ್ ಮತ್ತು ಫ್ಲಾವಿಯಾ ಪಿರೇರಾ, ಅಜ್ಜ ಅಜ್ಜಿ ಲಾರೆನ್ಸ್ ಮತ್ತು ಜೂಲಿಯಾನಾ ಕ್ಯಾಸ್ತಲಿನ ಇವರು ಅರ್ಪಿಸುತ್ತಿದ್ದಾರೆ. ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ನಮ್ಮ ಗೋವಾದ ಪ್ರಯಾಣ ಸುಖಕರವಾಗಿದ್ದಕ್ಕೆ ಮೆಲ್ವಿನ್ ಡಿಸೋಜ ಮತ್ತು ಕುಟುಂಬದವರು ಕೃತಜ್ಞತಾ ಬಲಿಪೂಜೆಯಾಗಿ, ಕ್ಲೆನಿಶಾ ಮತ್ತು ಅನಿಶಾ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ, ಹೆಲೆನ್ ರೊಡ್ರಿಗಸ್ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ, ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ ಪ್ರೇಯ ನಾಯಕರ್, ಸಂತ ಲಾರೆನ್ಸರ ಮುಖಾಂತರ ದೇವರಿಗೆ ಕೃತಜ್ಞತೆಯಾಗಿ ಡಯಾನ ಮತ್ತು ಕುಟುಂಬದವರು, ರಿಚರ್ಡ್ ಸಿಕ್ವೇರಾ ಮತ್ತು ಕುಟುಂಬದವರು ದೇವರಿಗೆ ಕೃತಜ್ಞತೆಯಾಗಿ, ಲಲಿತಾ ಮತ್ತು ಕಾಂತು ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ, ಲಿಯೋ ಡಿಸೋಜ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ವಿಶೇಷ ಕೋರಿಕೆಯ ಬಲಿಪೂಜೆ, ಎಸ್ತೆಲ್ ಅಲ್ಮೆಡಾ ಇವರ ಆತ್ಮಶಾಂತಿಗಾಗಿ ರೀನಾ ಡಿಸಿಲ್ವಾ ವಿಶೇಷ ಕೋರಿಕೆಯ ಬಲಿಪೂಜೆಯಾಗಿ, ಫ್ರಾನ್ಸಿಸ್ ಸಿಕ್ವೇರಾ ಮತ್ತು ಕುಟುಂಬದವರು, ಡೇನಿಯಲ್ ಡಿಕ್ರೂಸ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಕುಟುಂಬದವರು, ಗೋವಾ ಪ್ರಯಾಣ ಸುಖಕರವಾಗಿ ಬಂದಿದ್ದಕ್ಕೆ ಆಂಟೋನಿ ಡಿಸೋಜ ಮತ್ತು ಕುಟುಂಬದವರು ಸಂತ ಲಾರೆನ್ಸರ ಮುಖಾಂತರ ದೇವರಿಗೆ ಕೃತಜ್ಞತೆಯಾಗಿ, ರವಿ ರೋಸಿ ಮತ್ತು ಕುಟುಂಬದವರು ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ, ಬೇಡಿದ ಉಪಕಾರ ದಯಪಾಲಿಸಿದ್ದಕ್ಕಾಗಿ ಪ್ರಿಯನ್ ಪುಟಾಡೋ ಮಂಗಳೂರು ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರ ಮುಖಾಂತರ ದೇವರಿಗೆ ಕೃತಜ್ಞತೆಯಾಗಿ, ಕುಟುಂಬದಲ್ಲಿ ಮೃತ ಹೊಂದಿದವರೆಲ್ಲರಿಗಾಗಿ ಚಿನ್ನಪ್ಪ ಮತ್ತು ಅರ್ಪಿತಾ, ಅಂತೆಯೇ ಸಬಾಸ್ ರಾಯಪ್ಪ ಮತ್ತು ಅಲ್ಫೋನ್ಸ್ ಇವರ ಆತ್ಮ ಶಾಂತಿಗಾಗಿ ಚಿನ್ನಪ್ಪ. ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಿ ವಿಶೇಷವಾಗಿ ಇಂದು ಬಲಿಪೂಜೆಯನ್ನು ಅರ್ಪಿಸಿ ಪ್ರಬೋಧಿಸುವ ಫಾದರ್ ಪ್ರಶಾಂತ್ ಹಾಗೂ ರಾಜೇಂದ್ರ ಇವರ ಉದ್ದೇಶಕ್ಕಾಗಿಯೂ, ಅಂತೆಯೇ ಇಂದು ಆರಾಧನಾ ವಿಧಿಯನ್ನು ನಡೆಸಿಕೊಡುತ್ತಿರುವ ವಿಶೇಷವಾಗಿ ಪವಿತ್ರ ಪರಮ ಪ್ರಸಾದದ ಆರಾಧನೆ ನಡೆಸಿಕೊಟ್ಟ ಹಾಗೂ ಮಗ್ಗೆಯಿಂದ ಬಂದಂತಹ ಎಲ್ಲ ಭಕ್ತಾದಿಗಳ ವಿಶೇಷ ಕೋರಿಕೆಗಾಗಿ, ಅವರ ವೈಯಕ್ತಿಕ ಉದ್ದೇಶಗಳಿಗಾಗಿ ಸಂತ ಲಾರೆನ್ಸರ ಪೂಜಾ ಅವಶೇಷದ ಮುಖಾಂತರ ತಂದೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರವೇಶ ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಸಂತ ಲಾರೆನ್ಸರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಸಂತ ಲಾರೆನ್ಸರ ಆಶೀರ್ವಾದಗಳನ್ನು ಕೋರುತ್ತೇನೆ. ಈ ಪ್ರಪಂಚದಲ್ಲಿ ಎಷ್ಟೋ ಮಹಾತ್ಮರು ತಮ್ಮ ಬಲಿದಾನಗಳನ್ನು ನೀಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ, ತಮ್ಮ ಪ್ರಾಣವನ್ನೇ ಅವರು ದೇವರಿಗೆ ಅರ್ಪಿಸಿದ್ದಾರೆ. ಆದರೆ ಸಂತ ಲಾರೆನ್ಸರು ಅವರೆಲ್ಲರಿಗಿಂತಲೂ ವಿಭಿನ್ನವಾದಂತಹ ಸಂತರು. ತಮ್ಮ ಜೀವನದಲ್ಲಿ ಎಲ್ಲವನ್ನ ಪ್ರಭು ಕ್ರಿಸ್ತರಿಗಾಗಿ ನೀಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಸಂತ ಲಾರೆನ್ಸರಾಗಿದ್ದಾರೆ. ಸಂತ ಲಾರೆನ್ಸರು ಅವರಲ್ಲಿ ಇದ್ದಂತ ವಿಶ್ವಾಸ, ಭಕ್ತಿಯನ್ನ ನಾವು ನಮ್ಮಿಂದ ಪ್ರತಿಯಾಗಿ ನೀಡಲು ಅಸಾಧ್ಯ. ಏಕೆಂದರೆ ತಮ್ಮ ನೋವಿನ ಸಮಯದಲ್ಲಿ, ತಾವು ಸಾಯುವಂತಹ ಸಂದರ್ಭದಲ್ಲೂ ಕೂಡ ಅವರು ಪ್ರಭು ಕ್ರಿಸ್ತರಿಗೆ ವಿಶ್ವಾಸವನ್ನ ತೋರಿಸಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಸಂತ ಲಾರೆನ್ಸರು. ಅಂತ ಸಂತ ಲಾರೆನ್ಸರ ಬಳಿಗೆ, ಅವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಈ ಪುಟ್ಟ ಉಪಧರ್ಮ ಕೇಂದ್ರದಲ್ಲಿ ಸಂತ ಲಾರೆನ್ಸರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ನಮ್ಮೆಲ್ಲ ಕೋರಿಕೆಗಳನ್ನ, ಬೇಡಿಕೆಗಳನ್ನ, ನಮ್ಮ ನೋವುಗಳನ್ನ, ನಮ್ಮ ಮನದಾಳದ ಇಂಗಿತಗಳನ್ನ ಅವರ ಪಾದಕ್ಕೆ ಇಂದು ಅರ್ಪಿಸುತ್ತಾ ಇದ್ದೇವೆ. ಪ್ರತಿ ತಿಂಗಳು ನಾವು ಈ ನವೇನ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಏಕೆಂದರೆ
ಸಂತ ಲಾರೆನ್ಸ್ ಅವರಲ್ಲಿ ನಮಗೆ ಅತಿಯಾದಂತಹ ಭಕ್ತಿ ವಿಶ್ವಾಸ ಖಂಡಿತವಾಗಿಯೂ ಇಂದು ಸಂತ ಲಾರೆನ್ಸರು ಆ ಸ್ವರ್ಗದಿಂದ ನಮ್ಮೆಲ್ಲರನ್ನು ಅವರು ನೋಡುತ್ತಾ ಇದ್ದಾರೆ. ನನ್ನ ಭಕ್ತಾದಿಗಳು, ನನ್ನನ್ನು ಪ್ರೀತಿಸುವಂತ ಜನತೆ ನನಗೋಸ್ಕರ ಅವರು ಈ ಸ್ವಲ್ಪ ಸಮಯವನ್ನ ಕಳೆಯಲು ಬಂದಿದ್ದಾರೆ. ಅವರ ಕೋರಿಕೆಗಳನ್ನ ಈಡೇರಿಸುತ್ತೇನೆ ಎಂಬ ಮಾತುಗಳು ಬಹುಶಃ ಸಂತ ಲಾರೆನ್ಸ್ ಅವರು ಸ್ವರ್ಗದಿಂದಲೇ ನಮಗೆ ಹೇಳುತ್ತಿದ್ದಾರೆ. ಇದು ವಿಶೇಷವಾಗಿ ನಾವೆಲ್ಲರೂ ಕೂಡ ಸಂತ ಲಾರೆನ್ಸ್ ಅವರ ಮುಖಾಂತರ ಕೋರಿಕೆಗಳನ್ನ, ಬೇಡಿಕೆಗಳನ್ನ, ನಮ್ಮೆಲ್ಲ ಕುಟುಂಬದ ನೋವುಗಳನ್ನ, ಕಷ್ಟಗಳನ್ನ ಎಲ್ಲವನ್ನ ಅವರ ಪಾದಕ್ಕೆ ಅರ್ಪಿಸುತ್ತಾ ಈ ನವೇನ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ವಿಶ್ವಾಸದಿಂದ ನಮ್ಮ ಪಾಪಗಳನ್ನ ಪ್ರಭುವಿಗೆ ಅರ್ಪಿಸುತ್ತಾ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರಿಯರೇ, ನಿಮ್ಮನ್ನು ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ರೂಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಇವರೇ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು, ರಕ್ತ ಸಾಕ್ಷ್ಯದಲ್ಲಿ ಮಹಿಮಾವಂತರು ಆಗುವಂತ ಪ್ರೀತಿಯ ಪ್ರಭೆಯಿಂದ ತುಂಬಿಸಿದ್ದೀರಿ. ಅವರು ಪ್ರೀತಿಸಿದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರು ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭು ಆಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತೇಸು ಸತ್ತು ಜೀವಂತರಾದದ್ದು. ಈಗಿರುವಲ್ಲಿ ಸತ್ಯಾಗಿಯೇ ನೀನು ನಿನ್ನ ಸಹೋದರನನ್ನು ದೋಷಿಯೆಂದು ತೀರ್ಪುಡುವುದೇಕೆ? ಮಾಂಸ ಹಾಗೆಯೇ ನಿನ್ನ ಸಹೋದರನನ್ನು ಈಡೇರಿಸುವುದೇಕೆ? ನಾವೆಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ಲಬೇಕಲ್ಲವೇ? ಪವಿತ್ರ ಗ್ರಂಥದಲ್ಲಿ ಎಲ್ಲರೂ ನನಗೆ ಸಾಷ್ಟಾಂಗವೆರಗುವರು, ಎಲ್ಲರೂ ನನ್ನನ್ನು ದೇವರೆಂದು ನಿವೇದಿಸುವರು. ಇದಕ್ಕೆ ಜೀವ ಸ್ವರೂಪನಾದ ನಾನೇ ಸಾಕ್ಷಿ ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ
ಪ್ರಭು ನಿಮ್ಮೊಡನೆ ಇರಲಿ. ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ಉಪದೇಶವನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಇದನ್ನು ಕಂಡ ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರೊಡನೆ ಊಟ ಮಾಡುತ್ತಾನೆ ಎಂದು ಗೊಣಗಿದ್ದರು. ಆ ಸಂದರ್ಭದಲ್ಲಿ ಯೇಸು ಈ ಸಾಮರ್ಥ್ಯವನ್ನು ಹೇಳಿದರು. ನಿಮ್ಮಲ್ಲಿ ಯಾರ ಬಳಿಯಾದರೂ 100 ಕುರಿಗಳು ಇವೆ ಎನ್ನೋಣ. ಅವುಗಳಲ್ಲಿ ಒಂದು ಕುರಿ ಕಾಣದೆ ಹೋದಾಗ ಅವನೇನು ಮಾಡುತ್ತಾನೆ? ಇರುವ 99 ಕುರಿಗಳನ್ನು ಹುಲ್ಲು ಗಾವಲಿನಲ್ಲಿ ಬಿಟ್ಟು ಕಾಣದೆ ಹೋದ ಆ ಒಂದು ಕುರಿಯನ್ನು ಸಿಕ್ಕುವ ತನಕ ಹುಡುಕಿಕೊಂಡು ಹೋಗುತ್ತಾನಲ್ಲವೇ? ಅದು ಸಿಕ್ಕಿದಾಗ ಸಿಕ್ಕಿತೆಂಬ ಸಂತೋಷದಿಂದ ಅದನ್ನು ಹೆಗಲ ಮೇಲೆ ಎತ್ತಿಕೊಂಡು ಮನೆಗೆ ಬರುತ್ತಾನೆ. ಸ್ನೇಹಿತರನ್ನು ನೆರೆಯವರನ್ನು ಒಟ್ಟಿಗೆ ಕರೆಯುತ್ತಾನೆ. ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾನೆ ಅಲ್ಲವೇ? ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಅಂತೆಯೇ ಮನೆ ಯಾಕೆ ಒಬ್ಬಳು ತನ್ನ ಬಳಿ ಇದ್ದ 10 ನಾಣ್ಯಗಳಲ್ಲಿ ಒಂದನ್ನು ಕಳೆದುಕೊಂಡಳು ಎನ್ನೋಣ. ಆಗ ಅವಳೇನು ಮಾಡುತ್ತಾಳೆ? ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಕಳೆದು ಹೋದ ನಾಣ್ಯ ಸಿಕ್ಕುವರೆಗೂ ಚೆನ್ನಾಗಿ ಹುಡುಕುತ್ತಾಳೆ ಅಲ್ಲವೇ? ಅದು ಸಿಕ್ಕಿದಾಗ ತನ್ನ ಗೆಳತಿಯರನ್ನು ನೆರೆಯವರನ್ನು ಒಟ್ಟಿಗೆ ಕರೆದು ಕಳೆದು ಹೋದ ನಾಣ್ಯ ಸಿಕ್ಕಿ ಬಿಟ್ಟಿತ್ತು, ನನ್ನೊಡನೆ ಸೇರಿ ಸಂತೋಷ ಪಡಿ ಎನ್ನುತ್ತಾಳಲ್ಲವೇ? ಅದೇ ಮೇರೆಗೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ದೇವದೂತರಿಗೆ ಸಂತೋಷ ಉಂಟಾಗುತ್ತೆಂಬುದು ನಿಶ್ಚಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಸಂತ ಲಾರೆನ್ಸ್ ಅವರ ಭಕ್ತಾದಿಗಳೇ, ಎಷ್ಟು ಜನ ಸಂತ ಲಾರೆನ್ಸ್ ಅವರನ್ನ ಪ್ರೀತಿಸ್ತೀರ? ಎಲ್ಲ ಪ್ರೀತಿಸ್ತೀರ? ಎಷ್ಟು ಜನ ಗೌರವಿಸ್ತೀರ? ಎಷ್ಟು ಮಂದಿ ಪ್ರತಿ ತಿಂಗಳ ಈ ಒಂದು ನವೀನ ಕಾಲದಲ್ಲಿ ಭಾಗವಹಿಸ್ತಾ ಇದ್ದೀರಾ? ಇಡೀ ವರ್ಷ ಗುಡ್, ತುಂಬ ಒಳ್ಳೆಯದು. ಸಂತ ಲಾರೆನ್ಸರು ಖಂಡಿತವಾಗಿಯೂ ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸುತ್ತಾರೆ. ನೀವು ಕೇಳಿಕೊಳ್ಳುವಂತಹ ಎಲ್ಲ ವರಪ್ರಸಾದಗಳನ್ನು ನೀಡಿ ಅವರು ಆರಿಸುತ್ತಾರೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಸಂತರುಗಳನ್ನ ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ, ಆದರೆ ಅವರ ಆದರ್ಶದಂತೆ ನಡೆಯುತ್ತೇವೆಯೇ? ಬಹುಶಃ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅವರು ಜೀವಿಸಿದ ಹಾಗೆ ಇಂದು ನಾನು ಜೀವಿಸುತ್ತಾ ಇದ್ದೇನೆಯೇ? ಅವರ ಒಂದು ಪುಣ್ಯ ಮಾರ್ಗದಲ್ಲಿ ನಾನು ನಡೆಯುತ್ತಾ ಇದ್ದೇನೆಯೇ?
ಅವರು ಹೇಗೆ ಒಬ್ಬ ರಕ್ತ ಸಾಕ್ಷಿಯಾಗಿ ಮಡಿದರು, ಅದೇ ರೀತಿ ನಾನು ಕೂಡ ಒಬ್ಬ ಮುಂದೆ ರಕ್ತ ಸಾಕ್ಷಿಯಾಗಿ ಮಡಿಯಲು ಸಿದ್ಧನಿರುವೆ. ಇವೆಲ್ಲ ಪ್ರಶ್ನೆಗಳನ್ನು ನಾವಿಂದು ಕೇಳುವಂತಹ ದಿನ ಆಗಿದೆ. ಕೇವಲ ನಾವು ನಮ್ಮ ಕೋರಿಕೆ ಬೇಡಿಕೆಗಳನ್ನು ನಾವು ಹೊತ್ತು ತರುವುದಲ್ಲ, ಬದಲಾಗಿ ಸಂತ ಲಾರೆನ್ಸ್ ಅವರ ಜೀವನದ ರೀತಿಯಲ್ಲಿ ನಾನು ಬದುಕುತ್ತೇನೆ, ನಾನು ಜೀವಿಸುತ್ತೇನೆ. ಸಂತ ಲಾರೆನ್ಸ್ ಅವರು ಹೇಗೆ ಪ್ರಭು ಯೇಸು ಕ್ರಿಸ್ತರ ಮೌಲ್ಯಗಳನ್ನ, ದೇವರ ವಾಕ್ಯವನ್ನು ತಮ್ಮ ಜೀವನದಲ್ಲಿ ಹೇಗೆ ಅನುಸರಿಸಿ ನಡೆದರೋ ಅದೇ ರೀತಿ ನಾನು ಕೂಡ ಅನುಸರಿಸಿ ನಡೆಯುತ್ತೇನೆ ಎಂಬ ಆಶಯದೊಂದಿಗೆ ಈ ನವೇನ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಒಮ್ಮೆ ಕಾರ್ಕಳದಲ್ಲಿ ನಡೆದಂತ ಒಂದು ಘಟನೆ. ಸಾಮಾನ್ಯವಾಗಿ ಈ ಚಿಕ್ಕಮಗಳೂರಿನ ಈ ವಲಯದ ಎಲ್ಲ ಧರ್ಮ ಕೇಂದ್ರಗಳಲ್ಲಿ ಕಾರ್ಕಳ ಹಬ್ಬಕ್ಕೆ ನಾವು ಹೋಗ್ತೇವೆ. ಸಂತ ಲಾರೆನ್ಸ್ ಅವರ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತೇವೆ. ಒಮ್ಮೆ ಒಬ್ಬ ತಾಯಿ ತನ್ನ ಮಗುವನ್ನ ಸಂತ ಲಾರೆನ್ಸ್ ಅವರ ಪುಣ್ಯಕ್ಷೇತ್ರ ಕಾರ್ಕಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಮಗುವಿಗೆ ಹೃದಯ ರೋಗದ ಸಮಸ್ಯೆ. ನಗರದ ಒಂದು ಸಮಯದಲ್ಲಿ ಆ ತಾಯಿ ಸಂತ ಲಾರೆನ್ಸ್ ಅವರ ಪ್ರತಿಮೆಯ ಬಳಿ ಇರಿಸಿ ಪ್ರಾರ್ಥಿಸುತ್ತಾರೆ. ಸಂತ ಲಾರೆನ್ಸರೇ, ನೀವು ಮನಸ್ಸು ಮಾಡಿದಲ್ಲಿ ಈ ನನ್ನ ಪುಟ್ಟ ಮಗುವನ್ನ ಗುಣ ಮಾಡಬಲ್ಲಿರಿ ಎಂಬ ಅಗಾಧವಾದಂತಹ ವಿಶ್ವಾಸದಿಂದ ಆಕೆ ಕಣ್ಣೀರನ್ನ ಇಡುತ್ತಾ ಆಕೆ ಪ್ರಾರ್ಥಿಸುತ್ತಾಳೆ. ಒಂದು ದಿನ, 2 ದಿನ, 3 ದಿನ ಆಯಿತು. 5ನೆಯ ದಿನದ ನವೇನದ ಸಮಯದಲ್ಲಿ ಅದ್ಭುತ ರೀತಿಯಲ್ಲಿ ಆಕೆ ಮನೆಗೆ ಹೋಗಿಲ್ಲ. ಪ್ರತಿ ನವೇನದ ಸಮಯದ ಇಡೀ ದಿನ ಸಂತ ಲಾರೆನ್ಸ್ ಅವರಲ್ಲಿ ಪ್ರಾರ್ಥಿಸೋದು. ಹೀಗೆ 5ನೆಯ ದಿನ ಸಂತ ಲಾರೆನ್ಸ್ ಅವರಲ್ಲಿ ಪ್ರಾರ್ಥಿಸ್ತಾ ಇರಬೇಕಾದ್ರೆ ಆ ಮಗು ಮೊದಲಿನಂತೆ ಅದು ಚೇತರಿಕೆಯನ್ನ ಕಂಡಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಸಂತ ಲಾರೆನ್ಸ್ ಅವರನ್ನ ಪ್ರೀತಿಸುತ್ತೇವೆ, ಗೌರವಿಸುತ್ತೇವೆ. ಆದರೆ ನಮ್ಮಲ್ಲಿ ಅಗಾಧವಾದಂತಹ ವಿಶ್ವಾಸವಿರಬೇಕು. ಆ ವಿಶ್ವಾಸ ಇಲ್ಲದಿದ್ದರೆ ನಮಗೆ ನಮ್ಮ ಜೀವನದಲ್ಲಿ ನಾವೆಷ್ಟೇ ಬೇಡಿಕೊಂಡ್ರು, ನಾವೆಷ್ಟೇ ಬಾರಿ ದೇವಾಲಯಕ್ಕೆ ಬಂದ್ರು, ನಾವೆಷ್ಟೇ ಬಾರಿ ಸಂತ ಲಾರೆನ್ಸ್ ಅವರ ಬಳಿ ಬಂದು ನವೇನ ಬಲಿಪೂಜೆಯಲ್ಲಿ ಭಾಗವಹಿಸಿದರು, ಎಷ್ಟೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ಕೂಡ ನಮ್ಮಲ್ಲಿ ಅದ್ಭುತಗಳಾಗುವುದಿಲ್ಲ. ಆದರೆ ನಮ್ಮಲ್ಲಿ ವಿಶ್ವಾಸವಿರಬೇಕು. ಆ ಬಡವರ ಬಂಧು, ದೀನದಲಿತರ ದಯಾ ಸಿಂಧು ಸಂತ ಲಾರೆನ್ಸ್ ರವರು. ಸಂತ ಲಾರೆನ್ಸ್ ಅವರ ಜೀವನವೇ ಒಂದು ಅದ್ಭುತವಾದಂತಹ ಜೀವನ. ಬಹುಶಃ ಪ್ರಭು ಯೇಸು ಕ್ರಿಸ್ತರು ತಮ್ಮ 33 ವಯಸ್ಸಿಗೆ ಅವರು ತೀರಿ ಹೋದ್ರು. ಆದರೆ ಸಂತ ಲಾರೆನ್ಸ್ ಅವರು ಕೂಡ ಬಹುಶಃ 1-2 ವರ್ಷಗಳ ಕಾಲ ಹೆಚ್ಚು ಬದುಕಿದರು. ಆದರೆ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಇಂಥ ಒಂದು ಅದ್ಭುತವಾದಂತಹ ಜೀವನವನ್ನ ಇವರು ಜೀವಿಸಿದರು. ಒಬ್ಬ ಸೇವಾದರ್ಶಿಯಾಗಿ ಇಡೀ ಪ್ರಪಂಚವೇ ಇವರ ಕಡೆ ತಿರುಗಿ ನೋಡುವಂತೆ ಮಾಡಿದಂತ ಒಬ್ಬ ಶ್ರೇಷ್ಠ ಸಂತರು ಸಂತ ಲಾರೆನ್ಸ್ ಇವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸ್ ಅವರು ಒಬ್ಬ ಸಂತರಂದ್ರೆ ಯಾರು? ನಾವು ಸಕಲ ಸಂತರ ಮಹೋತ್ಸವವನ್ನ ನವೆಂಬರ್ 1ನೇ ತಾರೀಕಿನಂದು ನಾವು ಆಚರಿಸಿದ್ದೇವೆ. ಪ್ರಕಟಣಾ ಗ್ರಂಥ ಅಧ್ಯಾಯ 4 ಅಧ್ಯಾಯ 7 ವಾಕ್ಯ 14ರಲ್ಲಿ ಈ ಸಂತರಂದರೆ ಯಾರು? ಬಹುಶಃ ಈ ವಾಕ್ಯಗಳು ಸಂತ ಲಾರೆನ್ಸ್ ಅವರ ಜೀವನಕ್ಕೆ ಬಹಳವಾಗಿ ಅನ್ವಯಿಸುತ್ತದೆ. ಸಂತರಂದ್ರೆ ಭೀಕರ ಹಿಂಸೆ ಬಾಧೆಗಳನ್ನು ಅನುಭವಿಸಿ ಬಂದವರು. ಅದೇ ರೀತಿ ನಿಲುವಂಗಿಗಳನ್ನ ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳಿಪಾಗಿಸಿಕೊಂಡವರು. ಈ ಸಂತರಿದ್ರೆ ಕೇವಲ ನಮ್ಮಂತೆ ಜೀವಿಸಿ ಹೋದವರಲ್ಲ, ಬದಲಾಗಿ ನಮ್ಮಂತೆ ಜೀವಿಸಿದರೂ ಕೂಡ ಬಹುಶಃ ತಮ್ಮ ಜೀವನವನ್ನೇ, ತಮ್ಮ ಇಡೀ ದೇಹವನ್ನೇ ಪ್ರಭು ಯೇಸು ಕ್ರಿಸ್ತರಿಗೆ ಅರ್ಪಿಸಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಇವರು. ಯಜ್ಞದ ಕುರಿಮರಿಯಾದ ತನ್ನ ರಕ್ತದಲ್ಲಿ ನಿಂತವರು. ಅಂದರೆ ಆ ಭೀಕರವಾದಂತ ನೋವನ್ನ, ಆ ಭೀಕರವಾದಂತ ಹಿಂಸೆ ಬಾಧೆಗಳನ್ನ ಅನುಭವಿಸಿದವರು ಈ ಸಂತರುಗಳು. ಅದೇ ರೀತಿ ಇನ್ನೊಂದು ವಾಕ್ಯ ಹೇಳ್ತದೆ, ಅವರು
ನಿಲುವಂಗಿಗಳನ್ನ ಯಜ್ಞದ ಒಂದು ಬಿಳುಪಾದಂತಹ ನಿಲುವಂಗಿಗಳನ್ನ ಧರಿಸಿದವರು ಎಂಬುದಾಗಿ. ಅಂದರೆ ಆ ನಿಲುವಂಗಿಯನ್ನ ಧರಿಸುವುದಾದರೆ ನಾವು ಕೂಡ ಸಂತ ಲಾರೆನ್ಸ್ ಅವರ ಜೀವನದ ರೀತಿಯಲ್ಲಿ ನಾವು ಬದುಕಬೇಕು. ಎಲ್ಲಾ ಸಂತರುಗಳನ್ನು ನಾವು ನೋಡ್ತೇವೆ. ಆ ಎಲ್ಲಾ ಸಂತರುಗಳು ಕೂಡ ಈ ಲೋಕದಲ್ಲಿ ಹಿಂಸೆ ಬಾಧೆಗಳನ್ನ ಅನುಭವಿಸಿ ಅವರು ಸಂತರಾದವರು. ಪ್ರಭು ಕ್ರಿಸ್ತರಿಗಾಗಿ ತಮ್ಮ ಜೀವನವನ್ನೇ ಅವರು ಅರ್ಪಿಸಿದಂತವರು ಈ ಸಂತರುಗಳು. ಆ ಒಂದು ಪ್ರತಿಫಲ ಆ ಸ್ವರ್ಗ ಲೋಕದಲ್ಲಿ ಅವರಿಗೆ ಸಿಕ್ಕಿರುವ ಒಂದು ನಿಲುವಂಗಿ ಅಂದರೆ ಅವರ ಒಂದು ದೇವರ ಒಂದು ಕೊಡುಗೆ. ಆ ಪ್ರಭು ಯೇಸು ಕ್ರಿಸ್ತರನ್ನ ಮುಖಾಮುಖಿಯಾಗಿ ನೋಡುವಂತಹ ಒಂದು ಸೌಭಾಗ್ಯ. ಆದರೆ ಪ್ರಭು ಕ್ರಿಸ್ತರನ್ನ ನೋಡಲು ಆ ಒಂದು ವಸ್ತ್ರಗಳನ್ನು ನಾವು ಧರಿಸಿಕೊಂಡು ಹೋಗಬೇಕು. ಅದೇ ರೀತಿ ಸಾಮರ್ಥ್ಯ ನಾವು ನೋಡ್ತೇವೆ. ಯಾರ್ಯಾರು ವಸ್ತ್ರಗಳನ್ನ ಧರಿಸಿಲ್ಲ ಅವರನ್ನ ಹೊರಗೆ ತಪ್ಪಿರಿ ಎನ್ನಲಾಗ್ತದೆ. ಅಂದರೆ ಈ ವಸ್ತ್ರಗಳು ಯಾವುವು, ಈ ನಿಲುವಂಗಿ ಯಾವುದು? ನಮ್ಮ ಜೀವನ, ನಮ್ಮ ಒಂದು ವಿಶ್ವಾಸಭರಿತ ಬದುಕು. ನಾವು ಹೇಗೆ ಹಿಂಸೆ ಬಾಧೆಗಳನ್ನ, ನೋವುಗಳನ್ನ, ನಮ್ಮ ಕುಟುಂಬಗಳಲ್ಲಿ ಕಷ್ಟಗಳನ್ನು ನಾವು ಹೇಗೆ ಅನುಭವಿಸಿ ಪ್ರಭು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸುವುದಾದರೆ ನಾವು ಕೂಡ ಮುಂದೊಂದು ದಿನ ಆ ಪ್ರಭು ಯೇಸು ಕ್ರಿಸ್ತರು ನೀಡುವಂತಹ ವಸ್ತ್ರವನ್ನು ಧರಿಸುತ್ತೇವೆ. ಈ ವಸ್ತ್ರಗಳು ಬೇರೆ ಯಾವುವಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕಾದಂತಹ ಪ್ರೀತಿ, ಕ್ಷಮೆ, ಒಂದು ನ್ಯಾಯ, ನೀತಿ, ಇವೆಲ್ಲವೂ ಕೂಡ ಪ್ರಭು ಯೇಸು ಕ್ರಿಸ್ತರ ಒಂದು ನಿಲುವಂಗಿಗಳು. ಇವೆಲ್ಲವುಗಳನ್ನ ಧರಿಸಿಯೇ ಸಂತ ಲಾರೆನ್ಸರು ಒಬ್ಬ ಸಂತರಾಗಿರುವುದು. ಆ ಸಂತರಾಗಲು ನಮ್ಮನ್ನು ಕೂಡ ಸಂತ ಲಾರೆನ್ಸರು ಕರೆಯುತ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸರು ಧರ್ಮದರ್ಶಿಯಾಗಿ ಸುಮಾರು 4 ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ರು. ಅವರು ದಿವ್ಯ ಬಲಿಪೂಜೆಗೆ ಒತ್ತಾಸೆಯನ್ನು ನೀಡ್ತಾ ಇದ್ರು. ನಾವು ಹೇಗೆ ಪೀಠ ಸೇವಕರು ಬಂದು ಬಲಿಪೂಜೆಯಲ್ಲಿ ಪೀಠ ಸೇವೆಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಇವರು ಕೂಡ ಒಬ್ಬ ಧರ್ಮದರ್ಶಿಯಾಗಿ ಪೋಪ್ ಜಗದ್ಗುರುಗಳಿಗೆ ಅವರು ಪೂಜಾ ಒತ್ತಾಸೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಪರಪ್ರಸಾದವನ್ನು ವಿತರಿಸುತ್ತಾ ಇದ್ರು. ಹೀಗೆ ಸಂತ ಲಾರೆನ್ಸರು ಪರಪ್ರಸಾದದ ಮೇಲೆ ಅತಿಯಾದಂತಹ ಪ್ರೀತಿ ವಿಶ್ವಾಸವನ್ನು ಅವರು ಇರಿಸಿದರು. ಅವರು ಪರಪ್ರಸಾದವನ್ನ ನೀಡಲು ಹೋಗ್ಬೇಕಾದ್ರೆ ಅವರು ಹೆಚ್ಚು ವಿಶ್ವಾಸದಲ್ಲಿ ಬೆಳೀತಾ ಇದ್ರು. ನಾನು ಕೂಡ ಪರಪ್ರಸಾದವನ್ನು ವಿಶ್ವಾಸಿಸ್ತೇನೆ ಎಂಬ ಒಂದು ಮನಸ್ಸು ನಮ್ಮಲ್ಲಿ ಅದು ಮೂಡಿ ಬರಬೇಕು. ಮೂರನೆಯದಾಗಿ ಧರ್ಮಸಭೆಯ ಆಸ್ತಿ ಪಾಸ್ತಿಯನ್ನು ನೋಡ್ಕೊಳ್ತಾ ಇದ್ರು. ಹಾಗೆಯೇ ಅವರು 4ನೆಯದಾಗಿ ಬಡವರಿಗೆ ದಾನ ಧರ್ಮವನ್ನ ಮಾಡ್ತಾ ಇದ್ರು. ಒಬ್ಬ ಧರ್ಮದರ್ಶಿಯಾಗಿ, ಸೇವಾದರ್ಶಿಯಾಗಿ ಈ ಪ್ರಮುಖವಾದಂತಹ 4 ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ರು. ಹೀಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸ್ ಅವರಲ್ಲಿ ನಾವು ಹೆಚ್ಚಾಗಿ ಕಾಣುವಂತ ಒಂದು ಪ್ರಮುಖವಾದಂತಹ ಅಂಶ, ಅವರು ಬಡವರನ್ನ ಪ್ರೀತಿಸಿದರು. ಬಡವರಿಗಾಗಿ ಜೀವಿಸಿದಂತ ಒಬ್ಬ ಶ್ರೇಷ್ಠ ಸಂತರು ಸಂತ ಲಾರೆನ್ಸ್ ಇವರು. ಡೆಲೆಕ್ಸಿ ತೇ, ನಾನು ನಿಮ್ಮನ್ನು ಪ್ರೀತಿಸಿದೆ ಎಂಬ ಒಂದು ಪರಿಪತ್ರದಲ್ಲಿ ನಮ್ಮ ದಿವಂಗತ ಪೋಪ್ ಫ್ರಾನ್ಸಿಸ್ ಅವರು ಆ ಒಂದು 3ನೇ ಒಂದು ಅಧ್ಯಾಯವನ್ನ ಬಡವರಿಗಾಗಿ ಅರ್ಪಿಸಿದ್ದಾರೆ. ಬಡವರ ಧರ್ಮಸಭೆ ಎಂಬ ಒಂದು ಶೀರ್ಷಿಕೆಯಡಿ ಅವರು ಬಡವರೆಂದರೆ ಯಾರು, ಬಡವರೆಂದರೆ ಯಾರು ಎಂಬುದನ್ನ ಆ ಒಂದು ಪಾಠದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪೋಪ್ ಫ್ರಾನ್ಸಿಸ್ ಇವರು ಈ ಒಂದು ಬಡವರ ಧರ್ಮಸಭೆ ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ಅವರು ನಮಗೆ ತಿಳಿಸುವುದು ಆದಿ ಧರ್ಮಸಭೆಯನ್ನ. ಆದಿ ಧರ್ಮಸಭೆಯಲ್ಲಿ ಹೇಗೆ ಎಲ್ಲರೂ ಕೂಡ ಶ್ರೀಮಂತರಾಗಿರಲಿಲ್ಲ. ಶ್ರೀಮಂತರಾದವರು ಅವರು ತಮ್ಮಲ್ಲಿರುವಂತಹ ಎಲ್ಲವನ್ನ, ಆಸ್ತಿ ಪಾಸ್ತಿಯನ್ನ ಎಲ್ಲವನ್ನ ಮಾರಿ ಅವರು ಬಡಬಗ್ಗರಿಗೆ ಹಂಚುತ್ತಾ ಇದ್ರು. ಎಲ್ಲರೂ ಕೂಡ ಸಹಭೋಜನದಲ್ಲಿ ಭಾಗವಹಿಸುತ್ತಾ ಇದ್ದರು. ಅದೇ ರೀತಿ ರೊಟ್ಟಿ ಮುರಿಯುವ ವಿಧಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅವರು ಒಟ್ಟಾಗಿ ಭೋಜನವನ್ನ, ಸಹಭೋಜನವನ್ನ ಮಾಡ್ತಾ ಇದ್ರು. ಅಲ್ಲಿ ಯಾರು ಕೂಡ ಶ್ರೀಮಂತ ಬಡವ ಎಂಬ ತಾರತಮ್ಯವಿರಲಿಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಜೀವಿಸುತ್ತಾ ಇದ್ದರು, ಒಟ್ಟಾಗಿ ಭುಜಿಸುತ್ತಾ ಇದ್ದರು, ಒಟ್ಟಾಗಿ ಪ್ರಭುವನ್ನ ಸ್ತುತಿಸುತ್ತಾ ಇದ್ದರು. ರೊಟ್ಟಿ ಮುರಿಯುವ ವಿಧಿಯಲ್ಲಿ ಅವರು ಭಾಗವಹಿಸುತ್ತಾ ಇದ್ದರು. ಇದನ್ನೇ ಪೋಪ್ ಫ್ರಾನ್ಸಿಸ್ ಅವರು ನಮಗೆ ತಿಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಬಡವರಾಗಿ ಜೀವಿಸಬೇಕು. ನಾವೆಲ್ಲರೂ ಕೂಡ ಬಡವರು. ದೇವರ ಮುಂದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಡವನೇ. ನಾವೆಲ್ಲರೂ ಆ ಬಡವರಾಗಿ ಜೀವಿಸಿ ಬಡವನಾಗಿ ನಾವು ದೇವರ ಸನ್ನಿಧಿಗೆ ಹೋಗ್ತೇವೆ. ನಮ್ಮಲ್ಲಿ ಎಷ್ಟೇ ಹಣ, ಐಶ್ವರ್ಯ, ಆಸ್ತಿ, ಸಂಪತ್ತು ಏನೇ ಇರಲಿ, ನಾನು ಸತ್ತಾಗ, ಹುಟ್ಟಿದಾಗ ಏನೂ ಕೂಡ ತೆಗೆದುಕೊಂಡು ಬರುವುದಿಲ್ಲ.
ನಾನು ಸತ್ತಾಗ ಏನನ್ನು ಕೂಡ ನಾನು ತೆಗೆದುಕೊಂಡು ಮೇಲೋಗುವುದಿಲ್ಲ. ಅಂದರೆ ಬಡವನಾಗಿ ಲೋಕದಲ್ಲಿ ಜೀವಿಸುತ್ತೇವೆ, ಏನು ಇಲ್ಲದ ರೀತಿಯಲ್ಲಿ ನಾನು ಜೀವಿಸುತ್ತೇನೆ, ಏನು ಅದೇ ರೀತಿ ಹುಟ್ಟುತ್ತೇನೆ, ಹಾಗೆ ಏನು ಇಲ್ಲದವನಂತೆ ನಾನು ಕೂಡ ಮುಂದೊಂದು ದಿನ ಸತ್ತು ಆ ದೇವರ ಸನ್ನಿಧಿಗೆ ಹೋಗುತ್ತೇನೆ. ಅದೇ ರೀತಿ ಈ ಬಡವರಂದ್ರೆ ಯಾರು? ಬಡವರಂದ್ರೆ ಯಾರು? ಯಾರಲ್ಲಿ ದುಡ್ಡಿಲ್ಲ, ಯಾರಲ್ಲಿ ಊಟಕ್ಕೆ ಏನಿಲ್ಲ, ಅವರು ಬಡವರಲ್ಲ. ನಾನು ಯಾವಾಗ ದೇವರ ಸನ್ನಿಧಿಯಿಂದ ದೂರ ಹೋಗ್ತೇನೋ, ದೇವರ ವಾಕ್ಯವನ್ನು ನಾನು ಧಿಕ್ಕರಿಸಿ ನಾನು ಬಾಳ್ತೇನೋ, ದೇವರ ವಾಕ್ಯದಂತೆ ನಾನು ಅನುಸರಿಸದೆ ನನ್ನದೇ ಆದಂತಹ ಜೀವನವನ್ನು ನಾನು ಕಳೆಯುತ್ತೇನೋ, ದೇವರ ಮಾತಿನಂತೆ ನಡೆಯದೆ ನಾನು ಸ್ವೇಚ್ಛಾಚಾರದ ಜೀವನವನ್ನು ನಾನು ಜೀವಿಸುತ್ತೇನೋ, ಅಂಥವರು ದೇವರ ಮುಂದೆ ಬಡವರು. ನಾನು ದೇವರ ಬಳಿ ಬರದೇ ಇದ್ರೆ ನಾನು ಕೂಡ ಬಡವನೇ. ಕೇವಲ ಹಣ ಇಲ್ಲದವರು ಅವರು ಬಡವರಲ್ಲ. ಬದಲಾಗಿ ಪೋಪ್ ಫ್ರಾನ್ಸಿಸ್ ಅವರ ಒಂದು ಇಂಗಿತ ಇಷ್ಟೇ, ನಾವೆಲ್ಲರೂ ಕೂಡ ತಗ್ಗಿ ಬಗ್ಗಿ ನಡೆಯಬೇಕು, ದೀನತೆ ವಿನಯತೆ ಎಂಬ ವಸ್ತ್ರಾಭರಣಗಳನ್ನ ನಾವು ಧರಿಸಿಕೊಂಡು ದೇವರ ಸನ್ನಿಧಿಗೆ ಬರಬೇಕು. ನಾನು ಎಂಬ ಆಮನ್ನ ಬಿಟ್ಟು ನಾನು ದೇವರ ಮುಂದೆ ಒಬ್ಬ ಬಡವನಾಗಿ ಬರಬೇಕು. ದೇವರು ನಮ್ಮ ಜೀವನವನ್ನು ನೋಡುವುದಿಲ್ಲ, ಬದಲಾಗಿ ನಮ್ಮ ಹೃದಯವನ್ನು ಅವರು ನೋಡ್ತಾರೆ. ನಮ್ಮ ಜೀವನ ಶುದ್ಧವಾಗಿದ್ದರೆ, ನಮ್ಮ ಹೃದಯದಲ್ಲಿ ಕಲ್ಮಶಗಳು ತುಂಬಿರದೇ ಇದ್ದರೆ ದೇವರು ಖಂಡಿತವಾಗಿ ನಮ್ಮನ್ನು ಅರಸಿ ಆಶ್ವಸಿಸುತ್ತಾರೆ. ಮತ್ತಾಯರು ಬರೆದ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 3ರಲ್ಲಿ ನಾವು ಆಲಿಸುವಂತೆ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು ಎಂಬುದಾಗಿ ಅವರು ಸಂತ ಮತ್ತಾಯರು ನಮಗೆ ತಿಳಿಸುತ್ತಾ ಇದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರು ಇದನ್ನೇ ತಿಳಿಸುವುದು, ನಾವೆಲ್ಲರೂ ಪಾರಮಾರ್ಥಿಕವಾಗಿ ಬಡವರಾಗಬೇಕು, ಆ ಸ್ವರ್ಗ ಸಾಮ್ರಾಜ್ಯ ನಮ್ಮದಾಗುತ್ತದೆ. ಬಹುಶಃ ಸಂತ ಲಾರೆನ್ಸರು ಸಾಯುವಂತಹ ಸಮಯದಲ್ಲಿ, ಪ್ರಭು ಯೇಸು ಕ್ರಿಸ್ತರು ಸಾಯುವಂತಹ ಸಮಯದಲ್ಲಿ, ಸಂತ ಸ್ಟೇಫನರು ಸಾಯುವಂತಹ ಸಂದರ್ಭದಲ್ಲಿ ಅದೇ ನುಡಿಗಳನ್ನ ಅವರು ಉಚ್ಚರಿಸುವುದನ್ನು ನಾವು ನೋಡ್ತೇವೆ. ಪ್ರಭು ಯೇಸು ಕ್ರಿಸ್ತರು ಆ ಕಲ್ವಾರಿ ಬೆಟ್ಟದ ಮೇಲೆ, ಶಿಲುಬೆಯ ಮೇಲೆ ತೂಗುವಾಗ ಅವರು ನುಡಿಯುವಂತಹ ಮಾತುಗಳು ಲೂಕನ ಶುಭ ಸಂದೇಶ ಅಧ್ಯಾಯ 23 ವಾಕ್ಯ 34ರಲ್ಲಿ, ಪಿತರೇ ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರು ಎಂದು ಅರಿಯರು ಎಂಬುದಾಗಿ. ಪಿತರೇ, ನನ್ನ ಆತ್ಮವನ್ನು ನಿಮ್ಮ ಕೈಗೊಪ್ಪಿಸುತ್ತೇನೆ. ಸಂತ ಸ್ಟೇಫನರು ಕೂಡ ಸೌಲನು ಸ್ಟೇಫನರನ್ನ ಕೊಲ್ಲಲು ಆಜ್ಞೆಯನ್ನು ಹೊರಡಿಸಿದಾಗ ಆ ಯಹೂದ್ಯರೆಲ್ಲರೂ ಕೂಡ ಸಂತ ಸ್ಟೇಫನರ ಮೇಲೆ ಕಲ್ಲುಗಳನ್ನು ಹಿಡಿದುಕೊಳ್ತಾರೆ, ಹೊಡಿಲಿಕ್ಕೆ, ಸಾಯಿಸಲಿಕ್ಕೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 7 ವಾಕ್ಯ 59ರಿಂದ 60ರಲ್ಲಿ ನಾವು ನೋಡುತ್ತೇವೆ. ಪ್ರಭು ಯೇಸುವೆ, ನನ್ನ ಆತ್ಮವನ್ನು ಸ್ವೀಕರಿಸಿರಿ, ಪ್ರಭು ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ. ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಸಂತ ಸ್ಟೇಫನರು ಅದೇ ವಾಕ್ಯಗಳನ್ನು ಅವರು ನುಡಿಯುತ್ತಾರೆ. ಅದೇ ರೀತಿ ಸಂತ ಲಾರೆನ್ಸ್ ಅವರು ಕೂಡ ಸಾಯುವಂತಹ ಸಮಯದಲ್ಲಿ ಅವರನ್ನ ಆ ಬಾಣಲೆಯಲ್ಲಿ ಹಾಕಿ ಸುಡುವಾಗ, ಮೀನಿನಂತೆ ಸುಡುವಾಗ ಅವರು ನುಡಿಯುವಂತಹ ಮಾತುಗಳಿವು, ಪ್ರಭುವೇ ನನ್ನ ಆತ್ಮವನ್ನು ಸ್ವೀಕರಿಸಿರಿ, ನನ್ನ ಹಿಂಸಕರನ್ನ ಮನ್ನಿಸಿರಿ ಎಂಬುದಾಗಿ. ಬಹುಶಃ ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳನ್ನ ಅವರು ಕೂಡ ಪುನರುಚ್ಚರಿಸುತ್ತಾ ಇದ್ದಾರೆ. ಹೇಗೆ ಸಂತ ಸ್ಟೇಫನರು, ಸಂತ ಲಾರೆನ್ಸರು ಪ್ರಭು ಯೇಸು ಕ್ರಿಸ್ತರ ವಾಕ್ಯದಂತೆ ಜೀವಿಸಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಇವರು. ಹೇಗೆ ಸಂತ ಲಾರೆನ್ಸ್ ಅವರು, ಸಂತ ಆಗಸ್ಟಿನ್ ಅವರು, ಸಂತ ಜಾನ್ ಕ್ರಿಸೋಸ್ಟಮ್, ಈ 3 ಸಂತರುಗಳು ಕೂಡ ಬಡವರ ಮೇಲೆ ವಿಶೇಷವಾದಂತಹ ಕಾಳಜಿಯನ್ನ ಹೊಂದಿದಂತಹ ಸಂತರುಗಳು ಇವರು. ಇಂದು ನಾವೆಲ್ಲರೂ ಸಂತ ಲಾರೆನ್ಸ್ ಅವರ ನೊವೆನದ ಭಕ್ತಿ ಕಾರ್ಯದಲ್ಲಿ ಭಾಗವಹಿಸುತ್ತಾ ಇದ್ದೇವೆ. ಬಹುಶಃ ಸಾಮಾನ್ಯವಾಗಿ ನಾವು ಬೆಳಗಿನ ಸಮಯದಲ್ಲಿ ಹಾಗೂ ಸಂಜೆಯ ಬಲಿಪೂಜೆಯಲ್ಲಿ ನಾವು ಭಾಗವಹಿಸಿಬಿಡ್ತೇವೆ. ಆದರೆ ಈ ಮಧ್ಯಾಹ್ನದ ಸಮಯದಲ್ಲಿ ಬಂದು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ಅದು ತುಂಬಾ ಕಷ್ಟ. ಆದರೂ ಕೂಡ ನೀವೆಲ್ಲರೂ ಸಂತ ಲಾರೆನ್ಸ್ ಅವರ ಮೇಲಿನ ಭಕ್ತಿಯಿಂದ, ವಿಶ್ವಾಸದಿಂದ ನೀವೆಲ್ಲರೂ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ಇದ್ದೀರಾ. ಖಂಡಿತವಾಗಿಯೂ ಸಂತ ಲಾರೆನ್ಸ್ ಇವರು ನಿಮ್ಮನ್ನು ಅರಸುತ್ತಾರೆ, ಆಶೀರ್ವದಿಸುತ್ತಾರೆ, ಹಾಗೂ ನಿಮ್ಮ ಕುಟುಂಬಗಳಿಗೆ ಬೇಕಾದಂತ ಎಲ್ಲ ವರದಾನಗಳನ್ನು ನೀಡಿ ಅವರು ಅನುಗ್ರಹಿಸುತ್ತಾರೆ. ಈ ನೊವೆನದ ಸಮಯದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಗಳು ಒಂದೇ ಆಗಿರಬೇಕು. ಪ್ರಭು ಯೇಸುವೆ, ಕೇವಲ ನಾವು ಸ್ವಾರ್ಥಿಗಳಾಗಿ ಪ್ರಾರ್ಥಿಸುವುದಲ್ಲ, ಬದಲಾಗಿ ನನಗಾಗಿ ಅಲ್ಲ, ಬದಲಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲ ಕುಟುಂಬಗಳಲ್ಲಿ ನೋವುಗಳಿವೆ,
ಅವರ ಕಷ್ಟಗಳಿವೆ, ಅವರ ಕುಟುಂಬಗಳಲ್ಲಿ ರೋಗ ಬಾಧೆಗಳಿವೆ, ಅವರ ಕುಟುಂಬಗಳಲ್ಲಿ ವಿವಿಧ ರೀತಿಯ ಕಷ್ಟ ಕಾರ್ಪಣ್ಯಗಳಿವೆ. ಅನೇಕರು ರೋಗಗಳಿಂದ ಬಳಲುತ್ತಾ ಇದ್ದಾರೆ. ಇಂಥವರೆಲ್ಲರಿಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸೋಣ. ನಾನು ಪರರಿಗೋಸ್ಕರ ಪ್ರಾರ್ಥಿಸುವಾಗ ಸಂತ ಲಾರೆನ್ಸರು ನನ್ನನ್ನು ಸ್ವಸ್ಥಪಡಿಸುತ್ತಾರೆ, ನನ್ನ ಕುಟುಂಬವನ್ನು ಅವರು ಹರಸುತ್ತಾರೆ, ಆಶ್ರಯಿಸುತ್ತಾರೆ, ನನ್ನ ಕೋರಿಕೆ ಬೇಡಿಕೆಗಳನ್ನ ಅವರು ಈಡೇರಿಸುತ್ತಾರೆ. ಅದೇ ವಿಶ್ವಾಸ. ಅಂತ ಒಂದು ಜೀವನವನ್ನು ನಾವು ಜೀವಿಸೋಣ. ನಾನು ಪರರಿಗೋಸ್ಕರ ಪ್ರಾರ್ಥಿಸಿದಾಗ ದೇವರು ನನ್ನ ಭಿನ್ನಗಳನ್ನ, ನನ್ನ ಕೋರಿಕೆಗಳನ್ನು ಅವರು ಈಡೇರಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಸಂತ ಲಾರೆನ್ಸರು ನಿಮಗೋಸ್ಕರ ಪ್ರಾರ್ಥಿಸುತ್ತಾರೆ. ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ಅವರು ಈಡೇರಿಸುತ್ತಾರೆ. ಸದಾಕಾಲ ನಮ್ಮೊಂದಿಗೆ ಸಂತ ಲಾರೆನ್ಸರು ಇರಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇಲೆ ಸಹೋದರ ಸಹೋದರಿಯರೇ, ನನ್ನ ಮತ್ತೆ ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಂತ ಲಾರೆನ್ಸ್ ಅವರ ನವೀನ ಬಲಿ ಪೂಜೆಯಲ್ಲಿ ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ನಾಮವನ್ನು ಮಹಿಮೆಪಡಿಸಲು ಕ್ರಿಸ್ತರಂತೆ ನಿಮ್ಮ ಪುನೀತ ರಕ್ತ ಸಾಕ್ಷಿ ಸಂತ ಲಾರೆನ್ಸ್ ಅವರು ಸುರಿಸಿದ ರಕ್ತವು ನಿಮ್ಮ ಅತಿಶಯ ಕಾರ್ಯಗಳನ್ನು ತೋರ್ಪಡಿಸುತ್ತದೆ. ಈಗ ನಮ್ಮ ದುರ್ಬಲತೆಯಲ್ಲಿ ನಿಮ್ಮ ಶಕ್ತಿಯನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ನಿಮಗೆ ಸಾಕ್ಷಿ ನೀಡಲು ಬಲಹೀನರ ಮೇಲೆ ಶಕ್ತಿಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ದಯಪಾಲಿಸುತ್ತೀರಿ. ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಏನಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ.
ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು. ಈಗ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಈಗ ಬರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಮೌನಕದಲ್ಲಿ ಹೊಸಾನ, ಮೌನಕದಲ್ಲಿ ಹೊಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನಕದಲ್ಲಿ ಹೊಸಾನ, ಮೌನಕದಲ್ಲಿ ಹೊಸಾನ, ಮೌನಕದಲ್ಲಿ ಹೊಸಾನ, ಮೌನಕದಲ್ಲಿ ಹೊಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ.
ಪಾತ್ರೆಯಿಂದ ಪಾನ ಮಾಡುವವರೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸತ್ತೀರಿ ಸತ್ತೀರಿ ಸತ್ತೀರಿ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುವ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿರಿ. ಇಂದಿನ ಬಲಿ ಪೂಜೆ ಉದ್ದೇಶಿಸುವ ಎಲ್ಲರ ಮೇಲೂ ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಲಾರೆನ್ಸಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭುಗಳು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು ಭಕ್ತಿಯಿಂದ ವಿಶ್ವಾಸದಿಂದ ಜೊತೆಗೂಡಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಇದರಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತನ ಶಾಂತಿ. ಪಾಪಗಳನ್ನು ಪರಿಹರಿಸುವ
ಇಗೋ ದೇವರ ಕುರಿಮರಿ, ಇಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿಯರೇ, ಪರಮ ಪ್ರಸಾದವನ್ನು ಸ್ವೀಕರಿಸಲು ತೆರಳುತ್ತಿರುವಾಗ ದಯಮಾಡಿ ಒಂದೇ ಒಂದು ಲೈನಲ್ಲಿ ನಾವು ಬರುವಾಗ 2 ಲೈನ್ ಬಂದ್ರೆ ಹೋಗ್ಲಿಕ್ಕೆ ಸಾಧ್ಯವಾಗಿ ಕಷ್ಟವಾಗುತ್ತದೆ. ಮಧ್ಯದಲ್ಲಿ ಒಬ್ಬ ಗುರುಗಳು ಪರಮ ಪ್ರಸಾದವನ್ನು ವಿತರಿಸಲಿದ್ದಾರೆ. ಬಲಿಪೀಠದ ಮುಂಭಾಗ ಒಬ್ಬರು ವಿತರಿಸಲಿದ್ದಾರೆ. ದಯಮಾಡಿ ಸಹಕರಿಸಿ. ನನ್ನಲ್ಲಿ ಜೀವಿಸುವ ಸಲುವಾಗಿ ನಿನ್ನ ಕೃಪೆಯ ತಾಣವಾಗಿ ನನ್ನ ಒಲುವಿನ ದನಿಯಾಗಿ ಬದುಕಲ್ಲಿ ಬೆರೆತಾದೆ ನಾಗಿ ಪ್ರೀತಿ ತುಂಬಿದ ಒಡಲಾಗಿ ಸರನಿಲ್ಲು ನನ್ನ ಪರವಾಗಿ ನನ್ನ ಬದುಕಿನ ಗೆಳೆಯನಾಗಿ ಕಾಯಿಸುವೆ ಕಾಯಿಸುವೆ ಕಾದಿರುವೆ ನಿನಗಾಗಿ ಕಾಯಿಸುವೆ ಕಾಯಿಸುವೆ ಸದಾ ನಿಲ್ಲೋ ಜೊತೆಯಾಗಿ ಸದಾ ನಿಲ್ಲೋ ಜೊತೆಯಾಗಿ ನಿನ್ನದೆ ಸ್ವರದಲ್ಲಿ ನನ್ನ ಮೆಲ್ಲದೆ ಕರೆದೆ ನಿನ್ನದೇ ರೀತಿಯಲ್ಲಿ ನನ್ನನ್ನು ಸೆಳೆದು ಪ್ರೀತಿ ಮಾಡಿಸುವುದು ವಿಶ್ವಕಮಲದಲ್ಲಿ ನಿನ್ನದೆ ಸ್ವರದಲ್ಲಿ ನನ್ನ ಮೆಲ್ಲದೆ ಕರೆದೆ ನಿನ್ನದೇ ರೀತಿ ನನ್ನನ್ನು ಬೆಳೆಸುವ ಪ್ರೀತಿ ಮಾಡಿಸುವುದು ನಿನ್ನ ಪ್ರೀತಿಯು ನನ್ನೆದೆಯಲ್ಲಿ ಮೂಡುತ್ತಿದೆ ನಿನ್ನಲ್ಲಿ ಒಂದಾಗಿ ಜೀವಮಾನವೆಲ್ಲ ಕಳೆಯಲು ಬಯಸುತ್ತಿದೆ ಕಳೆಯಲು ಬಯಸುತ್ತಿದೆ ಬಾಯಿಸುವೆ ಬಾಯಿಸುವೆ ಕಾದಿರುವೆ ನಿನಗಾಗಿ ಬಾಯಿಸುವೆ ಬಾಯಿಸುವೆ ಸದಾ ನಿಲ್ಲೋ ಜೊತೆಯಾಗಿ ಸದಾ ನಿಲ್ಲೋ ಜೊತೆಯಾಗಿ ಪ್ರಾರ್ಥಿಸೋಣ. ಪ್ರಭುವು ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾಗಿ ಇದ್ದೇವೆ.
ಸಂತ ಲಾರೆನ್ಸ್ ಅವರ ನವೆನದ ದಿನ ನಾವು ಅರ್ಪಣೆ ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಪ್ರೀತಿಯ ಸಹೋದರ ಸಹೋದರಿ ಎಲ್ಲರೂ ಮೊಣಕಾಲೋರೋಣ. ಸಂತ ಲಾರೆನ್ಸರ ಪೂಜ್ಯ ಅವಶೇಷದ ಮುಂಭಾಗ ಅವರ ಭಕ್ತಿಯಲ್ಲಿ ನಾವು ಪ್ರಾರ್ಥಿಸಿ ನಮ್ಮ ಕುಟುಂಬಗಳಿಗೆ ಬೇಕಾದ ವರದಾನಗಳನ್ನು ಪಡೆಯೋಣ. ಅವರ ಈ ತಿಂಗಳ ಸ್ಮರಣ ಭಕ್ತಿ ಕಾರ್ಯದಲ್ಲಿ ನೋವೇನವನ್ನು ಕೊಂಡಾಡುತ್ತಿರುವಾಗ ನಾವೆಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿದ್ದೇವೆ. ಅವರ ಪ್ರಸನ್ನತೆಯಲ್ಲಿ ಸಂತ ಲಾರೆನ್ಸರ ಮುಖಾಂತರ ಪ್ರಾರ್ಥಿಸೋಣ. ಪ್ರೀತಿಯ ಪ್ರಭು, ನಿಮ್ಮ ವಿಶ್ವಾಸ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನು ನಮಗೆ ಇಟ್ಟುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತಿಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎಂದು ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿ ಎಂದು ಸದಾ ಜೀವಿಸಿ ಯುಗಾಂತರಕ್ಕೂ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೀನ್. ಸಂತ ಲಾರೆನ್ಸರಿಗೆ ಪ್ರಾರ್ಥನೆ. ಜಯಶಾಲಿ ಧರ್ಮಬಲಿಯಾದ ಸಂತ ಲಾರೆನ್ಸರೇ, ಯೌವನದಲ್ಲೇ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ಅಪಾರ ನಂಬಿಕೆಯಿಂದ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ಸಜೀವ ವಿಶ್ವಾಸ, ದೃಢ ನಂಬಿಕೆ, ದೇವರ ಮತ್ತು ಪರರ ನೈಜ ಪ್ರೀತಿ ನಮ್ಮನ್ನು ಉಳಿಸುವಂತೆ ಮಾಡಿ ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪವಿತ್ರತೆಯನ್ನು ನಮ್ಮಲ್ಲಿ ಪ್ರಜ್ವಲಿಸಿರಿ. ಎಲ್ಲ ಆತ್ಮಿಕ ಮತ್ತು ಐಹಿಕ ಹಿರಿಯರಿಗೆ ನಾವು ಹಿರಿಯರಾಗುವಂತೆ ಮಾಡಿ ಕಡೆಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಅನುಗ್ರಹಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸತ್ಯ ಬೆಳಕು ಲಭಿಸುವಂತೆ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಹರಡಲಿ. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸಮರ್ಪಿಸೋಣ. ಸಂತ ಲಾರೆನ್ಸರ ಪೂಜ್ಯ ಅವಶೇಷದ ಮುಂದೆ ಮೊಣಕಾಲೂರಿರುವ ನಮ್ಮೆಲ್ಲರನ್ನು ಸಂತರು ಅರಸಲಿ, ಬೇಕಾದ ಕೃಪಾವರಗಳನ್ನು ಬೇಡಿತರಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ನಮಗಾಗಿ ಅನೇಕರು ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ನವೇನ ಭಕ್ತಿ ಕಾರ್ಯ ಎಂದಾಕ್ಷಣ ಹಲವಾರು ಮಂದಿ ತಮ್ಮ ಬೇಡಿಕೆಗಳನ್ನು ನನಗೆ ಕರೆ ಮಾಡಿ ತಿಳಿಸಿದ್ದಾರೆ. ಅವರೆಲ್ಲರ ಬೇಡಿಕೆ ಕೋರಿಕೆಗಳನ್ನು ಈಡೇರಿಸಲಿ. ವಿಶೇಷವಾಗಿ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಸ್ಟಾನಿ ಲೋಬೋ ಕುವೈಟ್ ಅವರ ಕುಟುಂಬವನ್ನು ಅರಸಿ ಆಶೀರ್ವದಿಸಲಿ. ಅವರ ಬೇಡಿಕೆಗಳನ್ನು ಈಡೇರಿಸಲಿ. ಇಲ್ಲಿ ಬಂದಿರುವ ಎಲ್ಲರಿಗೂ ವಿಶೇಷವಾಗಿ ಬಲಿಪೂಜೆಯನ್ನು ಅರ್ಪಿಸಿದ, ಆರಾಧನೆ ನಡೆಸಿದ ಮಗ್ಗೆ ಧರ್ಮಕ್ಕೆ ಪ್ರತಿಯೊಂದು ಕುಟುಂಬಗಳನ್ನು ಅರಸಿ ಆಶೀರ್ವದಿಸಲಿ. ಈ ಭಕ್ತಿ ಕಾರ್ಯದಲ್ಲಿ ಪಾಲ್ಗೊಂಡಿರುವ ನಾವೆಲ್ಲರೂ ತಕ್ಕ ಪ್ರತಿಫಲವನ್ನು ಸಂತ ಲಾರೆನ್ಸರ ಮಧ್ಯಸ್ಥಿಕೆಯಲ್ಲಿ ಪಡೆದುಕೊಡುವಂತಾಗಲಿ. ವಿಶೇಷವಾಗಿ ಈ ಉಪಧರ್ಮ ಕೇಂದ್ರ ಇನ್ನೂ ಹೆಚ್ಚು ಹೆಚ್ಚು ಭಕ್ತಾದಿಗಳನ್ನು ಕರೆತರಲಿ. ಸಂತ ಲಾರೆನ್ಸರ ಪೂಜ್ಯ ಅವಶೇಷದಿಂದ ಸರ್ವರ ಬೇಡಿಕೆಗಳು ಫಸಲಿಸಲಿ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನೂ ಹೆಚ್ಚಿನದಾಗಿ ಈ ಆಲಯ ಭಕ್ತರಿಂದ ತುಂಬುವಂತಾಗಲಿ. ಇಲ್ಲಿ ಬರುವ ಪ್ರತಿಯೊಬ್ಬರಿಗೆ
ಆತ್ಮಿಕ ಸ್ಪರ್ಶವಾಗಲಿ. ಸಂತ ಲಾರೆನ್ಸರ ಹಾದಿಯಲ್ಲಿ ಸದಾ ದೇವರನ್ನು ಎಲ್ಲರೂ ಕೊಂಡಾಡುವಂತಾಗಲೆಂದು ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸಭೆಯ ಕ್ರಿಸ್ತಿಯ ಬಾಳನ್ನು ಜೀವಿಸಲು ಭಾಗ್ಯವಾದ ಮರಣವನ್ನು ಹೊಂದಲು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಅನಾದಿ ಅನಂತ ದೇವರನ್ನು ಸ್ತುತಿಸುವ ಅವಕಾಶ ಪಡೆಯುವಂತೆಯೂ ನಿಮ್ಮನ್ನು ವಿನಂತಿಸುತ್ತೇವೆ. ಆಮೇಲೆ ರೋಗಗ್ರಸ್ತರಿಗಾಗಿ ಪ್ರಾರ್ಥನೆ. ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತಾನಂತ ದೇವರು ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ವೀಕ್ಷಿಸಿರಿ. ಅವರನ್ನು ಎಲ್ಲ ಪಾಪ ಮತ್ತು ದುಷ್ಟ ಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲ ಮಾನಸಿಕ ಮತ್ತು ದೈಹಿಕ ನೋವನ್ನು ವೇದನೆಯನ್ನು ತೆಗೆದುಹಾಕಿರಿ. ನಿಮ್ಮ ಅಗಣಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ನವೆಂಬರ್ ತಿಂಗಳ ಈ ಭಕ್ತಿ ಕಾರ್ಯ ಸಂತ ಲಾರೆನ್ಸರ ಪೂಜಾ ಅವಶೇಷದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ವಿಶೇಷವಾಗಿ ಆ ತ್ರೈಕ ದೇವರಿಗೆ ಈ ಅವಕಾಶವನ್ನು ಈ ದಿನವನ್ನು ನೀಡಿದ್ದಕ್ಕಾಗಿ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ನಮ್ಮ ಆಹ್ವಾನವನ್ನು ಮನ್ನಿಸಿ ಮಗ್ಗೆ ಧರ್ಮ ಕೇಂದ್ರದಿಂದ ಇಲ್ಲಿಗೆ ಬಂದು ಬಲಿಪೂಜೆಯನ್ನು ಅರ್ಪಿಸಿ ಉತ್ತಮವಾದ ಪ್ರಬೋಧನೆಯನ್ನು ನೀಡಿದ ವಂದನೆಯ ಸ್ವಾಮಿ ಪ್ರಶಾಂತ್ ಎಸ್ ಡಿ ದಯಮಾಡಿ ಗುರುಗಳು ಮುಂದೆ ಬಂದು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಮತ್ತೆ ಧರ್ಮ ಕೇಂದ್ರಕ್ಕೆ ಬಂದು ಕೆಲವೇ ತಿಂಗಳಾಯಿತು, ಆದರೆ ಎಲ್ಲರ ವಿಶ್ವಾಸವನ್ನು ಸಂಪಾದಿಸಿದ್ದಾರೆ. ಎಲ್ಲರೂ ನಾನು ಹೋದಾಗ ನನ್ನ ಧರ್ಮ ಕೇಂದ್ರ ಮಗ್ಗೆ ಧರ್ಮ ಕೇಂದ್ರ ಹೋದಾಗ ಒಳ್ಳೆ ಗುರುಗಳು ನಮ್ಮ ತರಲಿ ಎಲ್ಲರ ಜೊತೆ ಒಂದಾಗ್ತಾರೆ, ಖುಷಿಯಿಂದ ಇರ್ತಾರೆ, ಪ್ರಾರ್ಥನೆಗೆ ಮುಂದೆ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ ಅಭಿಪ್ರಾಯಗಳನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ಈ ಗುರುಗಳು ನನಗೆ ನಾನು ಸೆಮಿನರಿ ಸೇರಿದಾಗಿಂದ ಗೊತ್ತಿದೆ. ಉತ್ತಮವಾದ ಆಟೋಟಗಳಲ್ಲಿ, ಪ್ರಬೋಧನೆಗಳಲ್ಲಿ, ಹಾಡುಗಳಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಹಲವಾರು ಧರ್ಮ ಕೇಂದ್ರದಲ್ಲಿ, ಸಂತವೇರಿ ಧರ್ಮ ಕೇಂದ್ರದಲ್ಲಿ ಇದ್ರು, ಬಾಲಯೇಸು ಪುಣ್ಯಕ್ಷೇತ್ರದಲ್ಲಿ ಇದ್ದರು. ಈಗ ನಮ್ಮ ಮಗ್ಗಿ ಧರ್ಮ ಕೇಂದ್ರ ಸಂತ ಫ್ರಾನ್ಸಿಸ್ ಸೇವೆಯವರ ದೇವಾಲಯದಲ್ಲಿ ಧರ್ಮ ಕೇಂದ್ರದಲ್ಲಿ ತಮ್ಮ ಪಾಲನಾ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆದ್ದರಿಂದ ನಾನು ಕಳೆದ ತಿಂಗಳು ಊರಿಗೆ ಹೋದಾಗ ಕೇಳ್ಕೊಂಡೆ, ದಯಮಾಡಿ ಗುರುಗಳು ಬಂದು ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ಎಂದು. ಅದಕ್ಕೋಸ್ಕರ ಅವರು ಬಂದು ತಮ್ಮ ಜನರನ್ನು ಕೂಡ ಕರೆತಂದು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಈ ಪ್ರಾರ್ಥನಾ ಪೂರಿತ ಶುಭಾಶಯಗಳನ್ನು ನಾವು ಸಲ್ಲಿಸುವಾಗ, ವಿನಂತಿ ಸಲ್ಲಿಸುವಾಗ ನಮ್ಮ ಗೌರವವನ್ನು ಸೂಚಿಸುತ್ತೇವೆ. ದಯಮಾಡಿ ನಮ್ಮ ಕಾರ್ಯದರ್ಶಿ ಜಿನು ಸಲ್ಡಾನ ಇವರು ಬಂದು ಹೂಮಾಲೆಯನ್ನು, ಆಶಾ ಡಿಸೋಜ ಇವರು ಬಂದು ಶಾಲನ್ನು, ಅಂತೆಯೇ ನಮ್ಮ ಲಾರೆನ್ಸ್ ಭಾಯ್ಸ್ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಚಪ್ಪಾಳೆ ತಟ್ಟು ಗುರುಗಳನ್ನು ಅಭಿನಂದಿಸೋಣ. ವಂದನೆಗಳು ಗುರುಗಳೇ. ನಿಮಗಾಗಿ ನಾವು ನಮ್ಮ ದಿನನಿತ್ಯ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಕೂಡ ನಿಮ್ಮ ಪ್ರಾರ್ಥನೆ ಸ್ಮರಿಸಿ ಪ್ರಾರ್ಥಿಸಿ ನಿಮ್ಮಲ್ಲಿ ಕೇಳುತ್ತೇನೆ. ಅಂತೆಯೇ ನಮ್ಮ ಧರ್ಮ ಕೇಂದ್ರದಿಂದ ಮಕ್ಕಳ ಧರ್ಮ ಆರಾಧನಾ ಸಮಿತಿಯವರು ಸುಮಾರು 15-20-25 ಮಂದಿ ಬಂದು ಈ ಪ್ರಾರ್ಥನೆಯನ್ನು ಸ್ವಲ್ಪ ವಿಳಂಬವಾಯಿತು. ಈಗ ಪೂಜೆ ಕೂಡ ವಿಳಂಬವಾಗಿದೆ. ದಯಮಾಡಿ ಇದನ್ನು ನೀವು ಅನ್ಯತೆಂದು ಭಾವಿಸಬೇಡಿ. ಅಷ್ಟು ದೂರದ ಬೆಳಿಗ್ಗೆ ಎದ್ದು ಬಂದಿದ್ದಾರೆ. ಸುಮಾರು 3-3:30 ಗಂಟೆ. ರೋಡ್ ಕೂಡ ಹಾದಿ ಸರಿ ಇಲ್ಲ, ಆದರೂ ಬಂದು ತಲುಪಿದ್ದಾರೆ. ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಇರುವ ಸಮಯದಲ್ಲಿ ಸ್ವಲ್ಪ ಸಮಯ ಅಡ್ಜಸ್ಟ್ ಮಾಡಿ ಅವರು ಭಕ್ತಿಯುತವಾಗಿ ನಮ್ಮೆಲ್ಲರನ್ನು ಪ್ರಾರ್ಥನಾ ಹಾದಿಗೆ ತೋರಿಸಿ ದೈವಿಕ ಸ್ಪರ್ಶವನ್ನು ನೀಡಿದ್ದಾರೆ. ಆದುದರಿಂದ ಇವರೆಲ್ಲರ ಪರವಾಗಿ ನಮ್ಮ ಈ ಆರಾಧನಾ ಸಮಿತಿಯ ನೇತೃತ್ವವನ್ನು ವಹಿಸಿದ ಜಾನ್ ಪೌಲ್ ಬಾಬಣ್ಣ ಇವರು ದಯಮಾಡದೊಂದು ಆಸೀನರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಚಿಕ್ಕ ಹುಡುಗನಿಂದ ನಾನು ಕೂಡ ಆರಾಧನಾ ಸಮಿತಿಯಲ್ಲಿದ್ದೆ. ಈ ಫಾದರ್ ಎಂಟ್ರಿ ಮಾಡ್ತಾ ಇದ್ದ ಪ್ರತಿ ನಮ್ಮ ಹಾಸನ ಜಿಲ್ಲೆಯ ಪ್ರತಿಯೊಂದು ಚರ್ಚ್ಗಳಿಗೆ ಹೋಗಿ ನೈಟ್ ವಿಸಿಟ್ ಇಡೀ ರಾತ್ರಿ ಆರಾಧನೆಯನ್ನು ಮಾಡ್ತಾ ಇದ್ರು. ಒಂದೊಂದು ಪ್ರತಿ ತಿಂಗಳ ಮೊದಲನೇ ಶನಿವಾರ ಒಂದೊಂದು ಧರ್ಮ ಕೇಂದ್ರಕ್ಕೆ ಹೋಗಿ ಅಂದಿನಿಂದ ನಾನು ನೋಡ್ತಿದ್ದೇನೆ. ಆರಾಧನಾ ಭಕ್ತಿಯಲ್ಲಿ ನಮ್ಮ ಧರ್ಮ ಕೇಂದ್ರದಲ್ಲಿ 24 ಗಂಟೆಯ ಪ್ರತಿಷ್ಠಾಪನಾ ಹಳೆ ದೇವಾಲಯ ಈಗ ಆರಾಧನಾ ಕೊಠಡಿಯಾಗಿ ಮಾರ್ಪಟ್ಟಿದೆ. ಈ ಆರಾಧನೆಯಲ್ಲಿ ಪ್ರತಿನಿತ್ಯವೂ ಇವರು ಬಂದಿರೋರೆಲ್ಲರೂ ದುಡಿಮೆದಾರರು, ಯಾರು ಸುಮ್ಮನೆ ಇಲ್ಲ. ಈ ಎಲ್ಲ ದಿನ ಬದಿಗೊತ್ತಿ ಈ ದಿನವನ್ನು ನಮಗಾಗಿ ಮುಡಿಪಾಗಿಡಿಸಿದ್ದಾರೆ. ನಮಗಾಗಿ ಪ್ರಾರ್ಥಿಸಲು ಅಷ್ಟು ದೂರದಿಂದ ಬಂದಿದ್ದಾರೆ. ನಾನು ಅವರೇ ಸ್ವಮನಸ್ಸಿನಿಂದ ಗುರುಗಳು ಅನೌನ್ಸ್ ಮಾಡಿ ಗಾಡಿಯ ವೆಹಿಕಲ್ ಮಾಡ್ಕೊಂಡು ಬಂದು ಎಲ್ಲ ಸೌಂಡ್ ಸಿಸ್ಟಮ್ ಪ್ರತಿಯೊಂದನ್ನು ತಂದು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಒಂದು ಯಾರ್ಯಾರು ಮಗ್ಗೆಯನ್ನು ಬಂದಿದ್ದಾರೆ ಎದ್ದಿಂತ್ಕೊಳ್ಳಿ ಒಂದು ಚಪ್ಪಾಳೆಯನ್ನು ಅವರಿಗೆ ಅಭಿನಂದಿಸೋಣ. ವಂದನೆಗಳು. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ನಿಮಗೆ ಆಗಿ ನಾವು ಪ್ರಾರ್ಥಿಸುತ್ತೇವೆ. ವಂದನೆಗಳು. ಆದುದರಿಂದ ಇವರೆಲ್ಲರ ಪರವಾಗಿ ನೇತ್ರ ಜಾನ್ಪುರ ಅವರಿಗೆ ನಮ್ಮ ಗುರುಕಾರ ಈ ಲಾರೆನ್ಸ್ ವಿಭಾಗದ ಗುರುಕಾರಗಳು ಶ್ರೀ ವಂಡಿ ಕುನಾರೆಯವರು ಓಮಾಲೆಯನ್ನು, ಅಂತೆಯೇ ನಮ್ಮ ಜೋಸೆಫ್ ಗಾಮ ಇವರು ಶಾಲನ್ನು, ಹಾಗೆ ಶೋಭಾ ಇವರು ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಚಪ್ಪಾಳೆಗಳನ್ನು ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಅಂತೆಯೇ ನಮ್ಮ ಧಾರ್ಮಿಕ ಸಹೋದರಿ ನಮ್ಮ ಕಾನ್ವೆಂಟ್ ಮಗ್ಗೆಯಿಂದ ಸಿಸ್ಟರ್ಸ್ಗಳು 3 ಜನ ಸಿಸ್ಟರ್ಸ್ ಬಂದಿದ್ದಾರೆ. ಅವರಿಗೆ ನಾನು ತುಂಬಾ ಸ್ಕೂಲ್ ಇತ್ತು, ಆದರೂ ಕೂಡ ನಮ್ಮ ಮೇಲಿನ ಪ್ರೀತಿಯ ಸಲುವಾಗಿ ಸ್ಕೂಲ್ ಅನ್ನು ಬಿಟ್ಟು ಎಲ್ಲರೂ 3 ಜನ ಇನ್ನೊಬ್ಬರು ಬಹುಶಃ ಉಳ್ಕೊಂಡಿರ್ಬೇಕು. ಅವರು ಈ ಸುಪೀರಿಯರ್ ಸಿಸ್ಟರ್ ಜರಾಲ್ಡಿ ಹಾಗೂ ಎಲ್ಲ ಕಮ್ಯುನಿಟಿಯ ಸಹೋದರಿಯರಿಗೆ ನಾನು ನಮ್ಮ ಧರ್ಮ ಕೇಂದ್ರದ ಪರವಾಗಿ ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆ. ಮತ್ತೆ ಮತ್ತೊಬ್ಬ ಗುರುಗಳು ನಮ್ಮ ಜೊತೆ ಇದ್ದಾರೆ. ಆಲ್ರೆಡಿ ಅವರು ಮಾರ್ಚ್ ತಿಂಗಳ ವರ್ಷ ನಮಗಾಗಿ ಇಲ್ಲಿ ಬಂದು ಬಲಿ ಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಿ ಆರಾಧನೆ ನಡೆಸಿದ್ದಾರೆ. ಆದ್ದರಿಂದ ಇಂದು ಕೂಡ ಅವರೊಂದಿಗೆ ನಮ್ಮ ಧರ್ಮ ಕೇಂದ್ರ ಜನರೊಂದಿಗೆ ಬಂದು ನಮಗಾಗಿ ಪ್ರಾರ್ಥಿಸಿದ್ದಾರೆ. ವಂದನೆಯ ಸ್ವಾಮಿ ರಾಜೇಂದ್ರ ಕುಮಾರ್ ಈಗ ಸಕಲೇಶ್ವರದ ಸಹಾಯಕ ಗುರುಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೂ ನಾವು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಇಂದು ಹಾಡನ್ನು ಆಡಿದ ನಮ್ಮ ಪಾಸ್ಕಲಣ್ಣ ಚಿಕ್ಕ ಯಾವಾಗ್ಲೂ ಅವರು ಒಬ್ಬರೇ ಇದ್ರು ಕೂಡ ಬಲಿ ಪೂಜೆಯನ್ನು ಆಡ್ತಾ ಯಾವಾಗ್ಲೂ ತಮ್ಮ ಸೇವೆಯನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಸಲ್ಲಿಸುತ್ತಿದ್ದಾರೆ. ಅವರಿಗೂ ಅಂತೆಯೇ ಅವರೊಂದಿಗೆ ಕೀಬೋರ್ಡ್ ನುಡಿಸಿದ ಜೈಸರ್ ಇವರಿಗೂ ಬಂದ ಸರ್ವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆ ಹೊಡೆದು ಅಭಿನಂದಿಸುತ್ತೇನೆ. ಇಂದು ನಮ್ಮ ಕಾರ್ಯದರ್ಶಿ ಜಿನು ಸಲ್ಲಾನ್ ಅವರು
ಕೀಬೋರ್ಡ್ ಬಳಿ ಇಲ್ಲ, ಬದಲಾಗಿ ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ದೇವರು ಅನುಗ್ರಹಿಸಿ. ಯಾಕೆಂದ್ರೆ ವಿಡಿಯೋ ಮಾಡೋರು ಯಾರು ಇರ್ತಿರ್ಲಿಲ್ಲ, ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರಿಗೆ ನಾನು ಹೇಳ್ಬೇಕಿತ್ತು. ಪ್ರತಿ ತಿಂಗಳು ಕೀಬೋರ್ಡ್ ನುಡಿಸುತ್ತ ನಮ್ಮ ಭಕ್ತಿಯಲ್ಲಿ ಅವರು ಮುನ್ನಡೆಸ್ತಾ ಇದ್ರು. ಇಂದು ಈ ಒಂದು ಚಿತ್ರೀಕರಣ ಮಾಡಿರುವ ಸಂದರ್ಭದಲ್ಲಿ ವಿಡಿಯೋ ಮಾಡುವ, ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರ ಮಾಡುವ ಈ ಒಂದು ನಿಟ್ಟಿನಲ್ಲಿ ನಮಗೆ ಸಹಾಯ ಸಹಕಾರ ಇಟ್ಟಿದ್ದಾರೆ. ಅವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತೆ ಕಳೆದ ವಾರ ಬಲಿಪೂಜೆ ಇರಲಿಲ್ಲ, ಸಮಾಧಿ ಬಲಿಪೂಜೆ ಈ ತುಂಬಾ ಧೂಳು ತುಂಬಿತ್ತು. ನಮ್ಮ ಶೀಲಾ ಫರ್ನಾಂಡಿಸ್ ಪ್ರತಿ ತಿಂಗಳು ಯಾವುದೇ ಒಂದಿದ್ದೆ ಕೊರತೆಗಳಿಂದ ನಮಗೆ ಯಾವಾಗಲೂ ಬಂದು ಸ್ವಚ್ಛತಾ ಕಾರ್ಯ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ಅವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಅದಕ್ಕೆ ಇಂದಿನ ಅನ್ನ ಸಂತರ್ಪಣೆ ನೀಡಿದ ಇಲ್ಲಿ ಬಂದಿಲ್ಲ, ಅದಕ್ಕೆ ಅವರಿಗೆ ಕಾಣಿಸ್ತಿಲ್ಲ, ಆದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವರು ಕುವೈಟ್ ಅಲ್ಲಿ ಇದ್ದಾರೆ. ನಮ್ಮ ಸ್ಟಾನಿ ಲೋಬೋ 2ನೇ ಬಾರಿ ಇಂದು ಅವರು ತಮ್ಮ ಮಗಳ ಪರಮ ಪ್ರಸಾದದ ಸ್ಮರಣಾರ್ಥ ದೇವರಿಗೆ ಕೃತಜ್ಞತೆಯಾಗಿ, ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಅನ್ನ ಸಂತರ್ಪಣೆ ನೀಡುತ್ತಿದ್ದಾರೆ. ಸ್ಟಾನಿ ಲೋಬೋ ಮತ್ತು ಕುಟುಂಬದವರಿಗೆ ನಾನು ತುಂಬ ಹೃದಯದ ವಂದನೆ ಹಾಗೂ ಸಂತ ಲಾರೆನ್ಸರ ಮುಖಾಂತರ ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾದ ಸರ್ವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಪ್ರಿಯರೇ, ಬಲಿಪೂಜದ ಕೊನೆಯ ಹಾಡು ಹಾಡುವಾಗ ನಮ್ಮ ಸಂತ ಲಾರೆನ್ಸರ ಪೂಜ್ಯ ಅವಶೇಷ ಇಲ್ಲಿ ಎಲ್ಲೂ ಕಾರ್ಕಳದಲ್ಲಿ ಬಿಟ್ಟರೆ ಇಲ್ಲಿ ಮಾತ್ರ 1977ರಲ್ಲಿ ಇದನ್ನು ರೋಮ್ನಿಂದ ತರಲಾಗಿದೆ. ಇಬ್ಬರು ಧರ್ಮಾಧ್ಯಕ್ಷರು ಮಂಗಳೂರಿನ ಬೆಸಿಲ್ ಮತ್ತು ನಮ್ಮ ಮೊದಲ ಧರ್ಮದ ದಿವಂಗತ ಅಲ್ಫೋನ್ಸ್ ಮತ್ತೆ ಅಲೆಕ್ಸ್ ಅವರು ಇಬ್ಬರು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಒಂದು ಪೂಜ್ಯ ಅವಶೇಷದ ಆಶೀರ್ವಾದ ಕೊನೆಯ ಹಾಡುವ ನಿಮ್ಮ ಕೈ ಮೇಲೆ ಇರಿಸಲಾಗುವುದು. ದಯಮಾಡಿ ಸಹಕರಿಸಿ. ನಂತರ ನಾವು ಭೋಜನಕ್ಕೆ ತೆರಳೋಣ. ಭೋಜನ ದಯಮಾಡಿ ಬಂದಿರೋ ಪ್ಲೇಟ್ ಅನ್ನು ನೀವು ತೊಳೆಯುವುದು ಬೇಡ, ಒಂದು ಕಡೆ ಇರಿಸಿ ಕೈಯನ್ನು ಮಾತ್ರ ತೊಳೆದುಕೊಳ್ಳಿ, ಅದರಲ್ಲಿ ಬ್ಲಾಕ್ ಆಗ್ತದೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಈ ನವೇನ ದಿವ್ಯ ಬಲಿ ಪೂಜೆಯನ್ನ ಅರ್ಪಿಸಿ ನಿಮಗೋಸ್ಕರ ಪ್ರಾರ್ಥಿಸಲು ನಮ್ಮನ್ನು ಆಹ್ವಾನಿಸಿದಂಥ ನಿಮ್ಮ ಧರ್ಮಕೇಂದ್ರದ ಗುರುಗಳು ಫಾದ ಸಂತೋಷ್ ಇವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವಿಶೇಷವಾಗಿ ನಮ್ಮ ಮಧ್ಯ ಧರ್ಮಕೇಂದ್ರದ ಪರವಾಗಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪುಣ್ಯಕ್ಷೇತ್ರ ಬೆಳಿಬೇಕಾದ್ರೆ ಕೇವಲ ಹೊರಗಡೆಯಿಂದ ಬಂದವರು ಮಾತ್ರವಲ್ಲ, ಬದಲಾಗಿ ಸ್ಥಳೀಯರು ಹೆಚ್ಚು ಹೆಚ್ಚು ಪ್ರಾರ್ಥನೆಗೆ ಬರಬೇಕು, ಪ್ರಾರ್ಥನೆಯಲ್ಲಿ ಭಾಗಿಗಳಾಗಬೇಕು. ಇನ್ನೊವೇನ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಲು ಮಾತ್ರ ಈ ಒಂದು ಪುಣ್ಯಕ್ಷೇತ್ರ ಬೆಳೆಯುವುದು. ಬಹುಶಃ ಈ ಅವಶೇಷ ಇದ್ದಾಗಿನಿಂದ ನೀವೆಲ್ಲರೂ ಕೂಡ ಸಂತ ಲಾರೆನ್ಸ್ ಅವರ ಮೇಲಿನ ಭಕ್ತಿಯಿಂದ ಎಲ್ಲರೂ ಬರ್ತಾ ಇದ್ದೀರಾ, ಪ್ರಾರ್ಥಿಸುತ್ತಾ ಇದ್ದೀರಾ ಹಾಗೂ ಗುರುಗಳಿಗೆ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದೀರಾ. ಇನ್ನೂ ಕೂಡ ಈ ಪುಣ್ಯಕ್ಷೇತ್ರ ಬೆಳೆಯಲಿ, ಈ ಉಪಧರ್ಮ ಕೇಂದ್ರ ಇನ್ನೂ ಕೂಡ ಅನೇಕ ಭಕ್ತಾದಿಗಳನ್ನು ಕರೆತರಲಿ, ಸಂತ ಲಾರೆನ್ಸ್ ಅವರ ಆಶೀರ್ವಾದವನ್ನು ಪಡೆಯಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ಆಶಿಸುತ್ತೇನೆ ಹಾಗೂ ಪ್ರಾರ್ಥಿಸುತ್ತೇನೆ. ಹಾಗೆಯೇ ನಾನು ನಮ್ಮ ಮಧ್ಯ ಧರ್ಮ ಕೇಂದ್ರದ ದೈವಾರಾಧನಾ ಸಮಿತಿಯವರಿಗೆ ಕೇಳಿದಾಗ ಅವರು ಸಂತೋಷದಿಂದ ಈ ಒಂದು ಉಪಧರ್ಮ ಕೇಂದ್ರಕ್ಕೆ ಬಂದು ನವೀನ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಉತ್ತಮವಾದಂಥ ರೀತಿಯಲ್ಲಿ ಆರಾಧನಾ ವಿಧಿಗಳನ್ನು ಅವರು ನಡೆಸಿಕೊಟ್ಟಿದ್ದಾರೆ. ನಾವು ಮಧ್ಯ ಧರ್ಮ ಕೇಂದ್ರಗಳು ಕೂಡ ತಿಂಗಳ ಮೊದಲ ಭಾನುವಾರ ಆರಾಧನೆ ಇರಿಸಲಾಗ್ತದೆ. 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಅನೇಕ ಜನರು ಇವರೇ ನಡೆಸ್ಕೊಡ್ತಾರೆ ಎಲ್ಲ. ಅದೇ ರೀತಿ ಯಾರು ಕೂಡ ಬೇಜಾರಾಗೋದಿಲ್ಲ. ಒಂದು 4 ಗಂಟೆ ಆರಾಧನೆ ನಡೆಸ್ತಾರೆ, ನನಗೂ ಕೂಡ ಬೇಜಾರಾಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಪರಪ್ರಸಾದದ ಮೇಲೆ ಭಕ್ತಿಯನ್ನು ಅವರು ಹೊರಿಸ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಈ ಉಪಧರ್ಮ ಕೇಂದ್ರದ ಗುರುಗಳ ಪರವಾಗಿ ನಮ್ಮ ದೈವಾರಾಧನಾ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ಹಾಗೆ ಈ ನವೇನ ಬಲಿ ಪೂಜೆಯಲ್ಲಿ ಭಾಗವಹಿಸುತ್ತಿರುವಂಥ ನಿಮಗೆಲ್ಲರಿಗೂ ನಾನು ಸಂತ ಲಾರೆನ್ಸ್ ಅವರ ಆಶೀರ್ವಾದಗಳನ್ನು ಕೋರುತ್ತೇನೆ. ಸಂತ ಲಾರೆನ್ಸ್ ಅವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು ಹಾಗೂ ವಯಸ್ಸಾದಂಥ ಎಲ್ಲ ವಯೋವೃದ್ಧರನ್ನು ಹಾಗೂ ನಿಮ್ಮ ವಿಶೇಷ ಕೋರಿಕೆ ಬೇಡಿಕೆಗಳನ್ನು ಹರಸಲಿ,
ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೂ ಸಂತ ಲಾರೆನ್ಸ್ ಅವರ ಕೋರಿಕೆ, ಅವರ ಮೂಲಕ ಕೋರಿಕೆ ಬೇಡಿಕೆಗಳು ಈಡೇರಲೆಂದು ನಿಮ್ಮಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಹಾಗೆಯೇ ನಮ್ಮ ಮಗ್ಗೆ ಧರ್ಮ ಕೇಂದ್ರದ ಕಾನ್ವೆಂಟಿನ ಸಿಚಸ್ರವರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಸರ್ವಶಕ್ತ ಕರುಣಾಳು ದೇವರೇ, ಈ ನೊವೆನ ಬಲಿಪೂಜೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಸಂತ ಲಾರೆನ್ಸ್ ಅವರ ಆಶೀರ್ವಾದಗಳನ್ನು ಪಡೆದಿದ್ದೇವೆ. ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಅವರ ಪಾದಕ್ಕೆ ಅರ್ಪಿಸಿದ್ದೇವೆ. ಸಂತ ಲಾರೆನ್ಸರೇ, ನಮ್ಮೆಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಈಗ ನಾವು ಆಶೀರ್ವದಿಸುವಂಥ ಈ ಒಂದು ಹಾರದ ಮೇಲೆ ನಿಮ್ಮ ಏರಳವಾದಂತಹ ಕೃಪಾಶೀರ್ವಾದಗಳನ್ನು ನೀಡಿರಿ. ಸರ್ವಶಕ್ತ ಕರುಣಾಳು ದೇವರೇ, ಇಸ್ರಾಯೇಲ್ ಜನರಿಗೆ ಆ ಮರುಭೂಮಿಯಲ್ಲಿ ಮನ್ನವನ್ನು ನೀಡಿದ್ದೀರಿ. ಅವರ ಹಸಿವನ್ನು ನೀಗಿಸಿದ್ದೀರಿ. ಬಂಡೆಯಿಂದ ನೀರನ್ನ ಅವರಿಗೆ ಕುಡಿಯಲು ಕೊಟ್ಟಿರಿ. ಹೀಗೆ ಅವರ ದೈಹಿಕ ಹಸಿವನ್ನು ನೀಗಿಸಿದ್ದೀರಿ. ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರೇ, ಹಳೆ ಒಡಂಬಡಿಕೆಯಲ್ಲಿ ಮನ್ನವಾಗಿ, ಹೊಸ ಒಡಂಬಡಿಕೆಯಲ್ಲಿ ಅನಂತ ಒಡಂಬಡಿಕೆಯಾಗಿ ಪರಮಪ್ರಸಾದವಾಗಿ ಮಾರ್ಪಟ್ಟಿದ್ದೀರಿ. ಪ್ರಭು ಯೇಸುವೆ, ನಿಮ್ಮನ್ನು ಭಜಿಸುವಾಗ ನಾವೆಲ್ಲರೂ ಕೂಡ ಸ್ವರ್ಗೀಯ ಔತಣದಲ್ಲಿ ಭಾಗವಹಿಸುವಂತಾಗಲಿ. ಹಾಗೆಯೇ ನಮ್ಮ ಮಧ್ಯದಲ್ಲಿ ಅನೇಕರು ಆಹಾರವಿಲ್ಲದೆ, ಊಟವಿಲ್ಲದೆ ಅವರು ಬಳಲುತ್ತಾ ಇದ್ದಾರೆ. ಅಂಥವರನ್ನು ನಾವು ಸ್ಮರಿಸುತ್ತೇವೆ. ಇಂದು ಈ ನವೇನದ ಸಮಯದಲ್ಲಿ ನಮಗೆ ಈ ಭೋಜನವನ್ನು ನೀಡಿರುವಂಥ ಕುಟುಂಬವನ್ನು ಆಶೀರ್ವದಿಸಿರಿ. ಅವರ ಕೋರಿಕೆ ಬೇಡಿಕೆಗಳನ್ನು ಈಡೇರಿಸಿರಿ. ಈ ನವನಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು, ಅದೇ ರೀತಿ ನಾವು ಈ ಆಹಾರವನ್ನು ಪೂಜಿಸುವಾಗ ನಾವೆಲ್ಲರೂ ಕೂಡ ನಿಮ್ಮ ಸ್ವರ್ಗೀಯ ಔತಣದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತಹ ವರವನ್ನು ನಮ್ಮೆಲ್ಲರ ಮೇಲೆ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಪ್ರಸಾದದ ಹುಳಿ ಪ್ರಭು ನಿಮ್ಮೊಡನಿದ್ದಾರೆ, ಮತ್ತು ಪರಿಶುದ್ಧ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಪಾಲಕರೇ